ಸರ್ ತಾಂಡವನ್ನ ನೋಡ್ಬೇಕಿತ್ತು. ಏ ತಾಂಡವ್, ಇರೋ ಪ್ರಾಬ್ಲಮ್ ಸಾಲ್ದು ಅಂತ ಹೊಸ ಹೊಸ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿದ್ಯಾ? ಯಾಕೆ ನಾನೇನ್ ಮಾಡ್ದೆ? ಏನ್ ಮಾಡ್ದ? ಅವ್ನ್ ಯಾರೋ ಹೊರಗಡೆ 30,000 ಕೊಡು ಇಲ್ಲಾಂದ್ರೆ ಕಾರ್ ಗ್ಲಾಸ್ ಹೊಡೆದಾಕ್ತೀನಿ ಅಂತ ಕೂತಿದ್ದಾನೆ. ಕೇಳಿದ್ರೆ ಏನೋ ಅವ್ನ್ ಫ್ರೆಂಡ್ ಫೋನು ಸೀಸ್ ಆಗೋ ತರ ಮಾಡಿದ್ಯಂತೆ ನೀನು. ಯಾಕೆ ತಾಂಡವ್ ಹೀಗ್ ಮಾಡ್ದೆ? ಹೀಗೆಲ್ಲ ಮಾಡ್ದೆ ಇನ್ನೇನ್ ಮಾಡ್ಲಿ ಶ್ರೇಷ್ಠ? ನಾನು ಇಲ್ಲಿ ಬಂದಾಗ್ಲಿಂದ ನಾನು ಬದುಕಿದೀನ ಸತ್ತಿದೀನ ಅಂತ ಏನಾದ್ರೂ ಕೇಳಿದ್ಯಾ ನೀನು? ನೀನು ಕನೆಕ್ಟ್ ಆಗ್ಬೇಕು ಅಂತ ಟ್ರೈ ಮಾಡಿ ಮಾಡಿ ಸಾಯ್ತಿದ್ದೆ. ಏನ್ ಮಾಡೋದು? ಅದಕ್ಕೆ ಇವನ ಹತ್ರ ಫೋನ್ ತಗೊಂಡಿದ್ದೆ. ಅಲ್ಲ, ನಾನು ಅರೆಸ್ಟ್ ಆಗಿ ಎಷ್ಟೊತ್ತಾಗಿದೆ. ನನ್ನ ಬಿಡ್ಸ್ಕೊಂಡು ಹೋಗ್ಬೇಕು, ಬೇಗ ಬರ್ಬೇಕು ಅಂತ ಅನ್ಸ್ಲೇ ಇಲ್ವಾ ನಿನ್ಗೆ? ಅಲ್ಲ, ಬರುವಾಗ ಅಟ್ಲೀಸ್ಟ್ ನೀನ್ ಬೇಲ್ ತಗೊಂಡ್ ಬರ್ತೀಯ ಅಂತ ಅನ್ಕೊಂಡಿದ್ದೆ. ನೀನ್ ಹೋದ್ರೆ ಕೈ ಬೀಸ್ಕೊಂಡ್ ಬಂದಿದ್ಯಾ? ತಾಂಡವ್ ಪ್ಲೀಸ್, ನಾನ್ ಹೇಳೋದ್ನ ಪೇಷನ್ಸ್ ಅಲ್ಲಿ ಕೇಳು, ಸುಮ್ನೆ ಕೂಗಾಡ್ಬೇಡ. ಸದ್ಯದ ಮಟ್ಟಿಗೆ ನೀನ್ ಒಳಗಡೆ ಇರೋದೇ ಒಳ್ಳೇದು ಅಂತ ಅನಿಸ್ತಾ ಇದೆ. ನೀನ್ ಒಳಗಡೆ ಇದ್ರೆ ನನ್ ಗೇಮ್ಗೆ ಇನ್ನೂ ಅಡ್ವಾಂಟೇಜ್. ವಾಟ್ ಗೇಮಾ? ಗೇಮು ಬೇಡ, ಏನು ಬೇಡ. ಸುಮ್ನೆ ನನ್ನ ಇಲ್ಲಿಂದ ಬಿಡ್ಸ್ಕೊಂಡು ಹೋಗು, ಬೇಲ್ ತಗೊಂಡ್ ಬಾ. ತಾಂಡವ್ ಪ್ಲೀಸ್ ಸ್ವಲ್ಪ ಪೇಷನ್ಸ್ ಇಂದ ಇರು. ಈ ಶ್ರೇಷ್ಠ ಏನೇ ಮಾಡಿದ್ರು ನೀನ್ ಒಳ್ಳೇದಕ್ಕೆ ತಾನೇ ಮಾಡೋದು. ಹೌದೌದು, ನನ್ನ ಒಳ್ಳೇದಕ್ಕೆ ಒಳ್ಳೆ ಕೆಲ್ಸಗಳೇ ಮಾಡ್ತೀಯ ನೀನು. ನೀನ್ ಮಾಡಿರೋ ಒಳ್ಳೆ ಕೆಲ್ಸಕ್ಕೆ ಎಲ್ ಬಂದ್ ಸೇರಿದೀನಿ ನೋಡು. ತಾಂಡವ್ ಪ್ಲೀಸ್ ಪೇಷನ್ಸ್ ಇಂದ ಇರು. ಇವಾಗ ಹಾಕೊಂಡಿರೋ ಪ್ಲಾನ್ ಪಕ್ಕ ವರ್ಕ್ ಆಗುತ್ತೆ. ಆಗುತ್ತೆ ಆಗುತ್ತೆ. ಇವಾಗ ನಿಮ್ಮನ್ನ ನೋಡಿದ್ರೆ ಗೊತ್ತಾಗ್ತಾ ಇದೆ ನಿಮ್ ಪ್ಲಾನ್ ಸಕ್ಕತ್ತಾಗಿ ವರ್ಕ್ ಆಗುತ್ತೆ. ಅದೇವ್ರೆ, ಏನ್ ಹೇಳಕ್ ಬಂದ್ರಿ? ಏನೇ ಹೇಳೋದಿದ್ರು ನೇರವಾಗಿ ಹೇಳ್ಬಿಡಿ. ಏನಾದ್ರೂ ಕೇಳಕ್ ಬಂದ್ರ? ಭಾಗ್ಯ, ನಾನ್ ಕೇಳಿದ ಪ್ರಶ್ನೆಗೆ ನಿನ್ ಉತ್ತರ ಏನು ಅಂತ ಕೇಳಕ್ ಬಂದ್ರ? ಇಲ್ಲ ಇಲ್ಲ, ಹಾಗೇನೂ ಇಲ್ಲ ಭಾಗ್ಯ. ತಾಂಡವ್ ಅರೆಸ್ಟ್ ಆಗೋಕೆ ನಾನ್ ಕಾರಣ ಅಲ್ಲ, ಅಪ್ಪನೇ ಮಾಡಿದ್ದು. ನೀವೇನು ತಪ್ಪು ತಿಳ್ಕೊಬೇಡಿ. ತಪ್ಪು ತಿಳ್ಕೊಳ್ಳೋದ? ತಪ್ಪು ತಿಳ್ಕೊಳ್ಳೋದೆಲ್ಲ ಏನೂ ಇಲ್ಲ. ಇದ್ಯಾಕೆ ಈ ತರ ಹೊಸ್ದಾಗಿ ಕೇಳ್ತಿದ್ದೀರಿ? ನಾನೇನು ತಪ್ಪು ತಿಳ್ಕೊಂಡಿಲ್ಲ ಬಿಡಿ. ಭಾಗ್ಯ, ನೀವಿನ್ನೂ ಏನು ನೋಡಿ ಅದೇವ್ರೆ, ನಿನ್ನೆ ಆಗಿದ್ದನ್ನ ಮರ್ತು ಬಿಡಿ. ನಾನು ಮರ್ತು ಬಿಡ್ತೀನಿ. ಕಾಮತ್ ಮಾವ ಹೇಳಿದ್ ಒಂದೇ ಒಂದ್ ಕಾರಣಕ್ಕೆ ಹಿಂಸೆ ಮಾಡ್ಕೊಂಡು ಇಲ್ಲಿಗೆ ಬರ್ಬೇಡಿ. ಅಲ್ಲ ಭಾಗ್ಯ, ಎಲ್ಲಾನು ಮರ್ತ್ಬಿಡು ಅಂತಂತಂದ್ರೆ ಏನ್ ಅರ್ಥ? ಏನ್ ಅರ್ಥ ಅಂದ್ರೆ ಏನ್ ಹೇಳಿ? ಭಾಗ್ಯ, ನನ್ ಮನ್ಸಲ್ಲಿ ಇದ್ದಿದ್ದನ್ನೆಲ್ಲ ಹೇಳ್ಕೊಂಡೆ ಅಂದ್ ಮಾತ್ರಕ್ಕೆ ನೀವು ಫ್ರೆಂಡ್ ಅಲ್ಲ ಅಂತ ಆಗಲ್ಲ ಅಲ್ಲ. ಯಾವತ್ತಿದ್ರು ಫ್ರೆಂಡ್ಶಿಪ್ ಅನ್ನೋದು ಮೊದಲನೇ ಹಂತ, ಪ್ರೀತಿ 2ನೇ ಹಂತ. ನಾನದನ್ನ 2ನೇ ಹಂತಕ್ಕೆ ತಗೊಂಡು ಹೋದೆ. ನೀವು ಭಾಗ್ಯ, ಭಾಗ್ಯ ಅವ್ರೆ, ನಾನೇನಾದ್ರೂ ಇವ್ರಿಗೆ ಹಿಂಸೆ ಮಾಡ್ತಿದ್ದೀನಾ? ಏನ್ ಶ್ರೇಷ್ಠ, ಬಾರಿ ಗುರ್ರಂತ ಇದೆಯಾ? ಇನ್ನೊಬ್ರ ಮನೆ ಹಾಳ್ ಮಾಡಿ ಹೇಗ್ ನೆಮ್ಮದಿಯಾಗಿರ್ತಾಳೆ ಹೇಳು? ಏಯ್ ಜಸ್ಟ್ ಶಟ್ ಅಪ್. ನಿಮ್ ಕೆಲಸ ನೀವ್ ನೋಡ್ಕೊಳ್ರಿ. ಹೌದು, ತಾಂಡವೆಲ್ಲಿ? ಅವನು ಮನೆಯಿಂದ ಹೊರಗಡೆ ಹಾಕ್ಬಿಟ್ಟಿಯಾ? ಹಾ, ಮಾಡಿರ್ತಾಳೆ ಅಂತವಳೆ ಇವಳು. ಎಲ್ರಿಗೂ ನಮ್ಮೇಲೆ ಕಣ್ಣು. ನಾವ್ ಏನ್ ಮಾಡಿದ್ರು ಪ್ರಾಬ್ಲಮ್ ಈ ಡೇಟ್ಸ್ಗೆ. ಇದೆಲ್ಲದಕ್ಕೂ ಒಂದ್ ಸೊಲ್ಯೂಷನ್ ಹುಡುಕ್ಬೇಕು. ನೋಡಿ ಸರ್, ನೀವ್ ಏನ್ ಮಾಡ್ತಿರೋ ಗೊತ್ತಿಲ್ಲ. ಕಂಪನಿ ಶೇರ್ ಕೇಸ್ ನ ಇನ್ನೂ ಸ್ಟ್ರಾಂಗ್ ಮಾಡಿ. ನಮಗ್ ಬರ್ಬೇಕಾಗಿರೋ ಕಾಂಪೋಸಿಷನ್ ಬರ್ಲೇಬೇಕು. ತಾಂಡವ್ ಕೂಡ ಅರೆಸ್ಟ್ ಆಗಿದ್ದಾನೆ. ನಮಗ್ ಬರ್ಬೇಕಾಗಿರೋ ದುಡ್ಡನ್ನ ಬೇಗ ಬರೋ ತರ ಮಾಡಿ. ಪ್ಲೀಸ್ ಡೂ ಇಟ್ ಫಾಸ್ಟ್.
ಫ್ರೆಂಡ್ ತಗೊಟ್ಟಿ. ಅಯ್ಯೋ ಇದೆಲ್ಲ ಯಾಕೆ ತರಕ್ ಹೋದ್ರಿ? ಚೆನ್ನಾಗಿ ಹೇಳ್ದೆ. ನೀ ನನ್ ಸೊಸೆಗ್ ಟೀ ಕೊಡ್ಬೋದು, ನಾನ್ ನನ್ ಫ್ರೆಂಡ್ ಟೀ ಕೊಡ್ಬಾರ್ದಾ? ನೀನು ಪೊಲೀಸ್ ಸ್ಟೇಷನ್ ಅಲ್ಲಿ ಭಾಗ್ಯಂಗ್ ಟೀ ಕೊಟ್ಟಿದ್ದಾನೆ, ಅದನ್ನ ನೆನೆಸ್ಕೊಂಡು ನಾನ್ ನಿನಗ್ ಟೀ ತಂದೆ. ಗೆಳತಿ, ನಾನಿರೋ ಸ್ಥಿತಿಗೆ ಟೀನು ಬೇಡ ಏನು ಬೇಡ ಅಂತ ಅನಿಸ್ತಾ ಇದೆ. ಯಾಕೋ ತುಂಬಾ ಮುಜುಗರ ಆಗ್ತಾ ಇದೆ. ಫ್ರೆಂಡು, ನಿನ್ ಪರಿಸ್ಥಿತಿ ಏನಾದ್ರೂ ಇರ್ಲಿ, ಆದ್ರೆ ನೀನು ಸಾಧಿಸ್ಬಿಟ್ಟೆ, ಅದಕ್ಕೆ ನನಗೆ ಹೆಮ್ಮೆ ಇದೆ. ಅಂತೂ ಇದು ನಿನ್ ಪ್ರೀತಿ ಹೇಳ್ಕೊಂಡ್ಬಿಟ್ಟೆ ಅಲ್ಲ, ಅದು ನನಗ್ ಸಂತೋಷ. ಬೇಷ್ ಬೇಷ್, ಶಬಾಷ್. ಹೇಳ್ಕೊಂಡು ಏನ್ ಪ್ರಯೋಜನ ಗೆಳತಿ? ಹೇಳ್ಕೊಂಡ್ಮೇಲೆ ವಿಷಯ ಮುಂದುವರೆದ್ರೆ ಓಕೆ, ಇಲ್ಲಿ ಏನು ಮುಂದಕ್ಕೆ ಹೋಗ್ತಿಲ್ವಲ್ಲ. ನನ್ಗೆ ಯಾಕೋ ಇದನ್ನೆಲ್ಲ ನೋಡ್ತಾ ಇದ್ರೆ ಹೇಳ್ಕೊಂಡು ತಪ್ಪು ಮಾಡಿದೆ ಅಂತ ಅನಿಸ್ತಾ ಇದೆ. ಫ್ರೆಂಡು, ಒಂದೊಂದ್ಸಲ ನೀ ತುಂಬಾ ದಡ್ಡಂತರ ಆಡ್ತೀಯಪ್ಪ. ಸ್ವಲ್ಪ ತಾಳ್ಮೆ ತಗೋ, ಎಲ್ಲಾನು ಆಗುತ್ತೆ. ಈ ತರ ಅವಸರ ಪಟ್ರೆ ಸರಿ ಹೋಗಲ್ಲ ನೋಡು. ನೀವೆಲ್ಲ ಆರಾಮಾಗಿ ತಗೋ ಅಂತ ಹೇಳ್ತೀರಾ. ಅನ್ಭವಿಸ್ತಾ ಇರೋ ನಾನು ಆ ಕಷ್ಟ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಭಾಗ್ಯ ಅವ್ರು ಪ್ರಪೋಸ್ ಮಾಡಿದ್ಮೇಲೆ ಅವ್ರು ನನ್ನ ನೋಡೋ ರೀತಿನೇ ಬದಲಾಗಿದೆ. ಮೊದ್ಲಿನ ತರ ನೋಡ್ತಾನೆ ಇಲ್ಲ, ನಗ್ನಗ್ತಾ ಮಾತಾಡ್ತಾನೂ ಇಲ್ಲ. ಏನೋ ಒಂದ್ ರೀತಿ ಬ್ಯಾರಿಕೇಡ್ ಹಾಕೊಂಡಿದ್ದಾರೆ. ಅದಕ್ಕೆ ಅನಿಸ್ತು ನಾನು ಹೇಳ್ಕೊಂಡು ತಪ್ಪು ಮಾಡಿದೆ ಅಂತ. ಮೌನ ಅಂದ್ರೆ ಅವಳು ನಿನ್ ಪ್ರೀತಿನ ಒಪ್ಕೊಂಡಿಲ್ಲ ಅಂತ ಅರ್ಥ ಅಲ್ವಲ್ಲ? ಇನ್ನೇನ್ ಅರ್ಥ ಗೆಳತಿ? ನೋಡು ಫ್ರೆಂಡು, ಅವಳಿಗೆ ಇಷ್ಟ ಇರ್ಲಿಲ್ಲ ಅಂದಿದ್ರೆ ಅಲ್ಲೇ ಹೇಳ್ಬಿಟ್ಟಿರೋಳು, ಇಲ್ಲ ನನಗಿಷ್ಟ ಇಲ್ಲ ಅಂತ. ಆದ್ರೆ ಅವಳಿಗೆ ಏನು ಹೇಳಿಲ್ಲ, ಮೌನವಾಗಿದ್ಲು. ಮೌನವಾಗಿದ್ರೆ ಇಷ್ಟ ಇಲ್ಲ ಅಂತ ಅರ್ಥ ಅಲ್ಲ, ಮೌನವಾಗಿದ್ರೆ ಯೋಚನೆ ಮಾಡ್ತಿದ್ದಾಳೆ ಅಂತ ಅರ್ಥ. ಆದ್ರೂ ಗೆಳತಿ, ಇಷ್ಟ ದಿನ ಬೇಕಾ? ಫ್ರೆಂಡು, ನಾವು ಹೆಣ್ಮಕ್ಳು 300 ರೂಪಾಯಿ ಸೀರೆ ತಗೊಳಕ್ಕೆ 3 ತಾಸು ಯೋಚನೆ ಮಾಡಿ, ಇದು ತಗೊಳ್ಳ ಅದು ತಗೊಳ್ಳ, ಈ ಬಣ್ಣ ತಗೊಳ್ಳ ಆ ಬಣ್ಣ ತಗೊಳ್ಳ, ಈ ಡಿಸೈನ್ ತಗೊಳ್ಳ ಆ ಡಿಸೈನ್ ತಗೊಳ್ಳ, ಅಂತದು ಭವಿಷ್ಯದ ನಿರ್ಧಾರ ತಗೋಬೇಕು ಅಂದಾಗ ಅಷ್ಟು ಬೇಗ ತಗೊಂಡ್ಬಿಡ್ತಾರ? ಸಮಯ ಬೇಡವಾ ಅವ್ರಿಗೆ? ಎಲ್ಲ ಇವಾಗ್ಲೇ ಆಗ್ಬಿಡ್ಬೇಕು ಅಂದ್ರೆ ಹೇಗೆ ಫ್ರೆಂಡು? ನನ್ನ ಹತ್ರ ಹೇಳೋದಕ್ಕೆ ಸಮಯ ಬೇಕು, ಒಪ್ಕೊಳ್ತೀನಿ. ಅಟ್ಲೀಸ್ಟ್ ನಿಮ್ ಹತ್ರ ಆದ್ರೂ ಹೇಳ್ಕೋಬಹುದಲ್ವಾ? ಒಂದ್ ಕೆಲಸ ಮಾಡಿ ಗೆಳತಿ, ನೀವೇ ಹೋಗಿ ಭಾಗ್ಯನ ಹತ್ರ ಕೇಳಿ, ಎಸ್ ಆರ್ ನೋ ಅಂತ. ಹಾಗೆಲ್ಲ ಮಾಡಬಾರ್ದು ಫ್ರೆಂಡ್. ಅವಳಿಗೆ ಅದ್ ಸಮಯ ಕೊಡಬೇಕು. ಭಾಗ್ಯ ಈ ವಿಷಯದಲ್ಲಿ ಅಂತ ಅನ್ಕೋಬೇಡ, ಯಾವುದೇ ವಿಷಯ ಇರ್ಲಿ ಅವಳು ಯಾವತ್ತು ಗಡಿಬಿಡಿಲ್ ನಿರ್ಧಾರ ತಗೊಳಲ್ಲ. ಹಾಗಿರ್ಬೇಕಾದ್ರೆ ನಾನು ಒತ್ತಾಯ ಮಾಡೋದು ತಪ್ಪಾಗತ್ತೆ ಫ್ರೆಂಡ್. ಏನೋ ಗೆಳತಿ, ನನ್ಗಂತೂ ತುಂಬಾನೇ ಭಯ ಆಗ್ತಿದೆ. ಫ್ರೆಂಡು, ಈ ಕುಸ್ಮನ್ ಸೊಸೆ ಗಟ್ಟಿಗಿತ್ತಿ, ಅವಳನ್ನ ಗೆಲ್ಲೋದು ಅಷ್ಟು ಸುಲಭ ಅಲ್ಲ. ಅವಳು ಮದುವೆ ಆದವಳು, ಸಂಸಾರ ನಡೆಸ್ತಿರೋಳು, 2 ಮಕ್ಕಳಿದ್ದಾರೆ. ನೀ ಬರೀ ಭಾಗ್ಯನಲ್ಲ, ಅವಳ ಅಪ್ಪ ಅಮ್ಮನ, ಅವಳ ಮಕ್ಕಳನ್ನ ಎಲ್ಲಾರನ್ನೂ ಗೆಲ್ಸವ, ಆಗ ಭಾಗ್ಯ ಒಪ್ಕೋತ. ಅಂದ್ರೆ ಗೆಳತಿ, ನಿಮ್ ಮಾತಿನ ಅರ್ಥ ನಾನ್ ಇವಾಗ ತನ್ವಿ ತನ್ಮಯ ಹತ್ರ ಮಾತಾಡ್ಬೇಕಾ? ಹೌದು. ಆದ್ರೆ ನೀನ್ ನೇರವಾಗಿ ಮಕ್ಕಳ ಹತ್ರ ಹೋಗಿ, ನೋಡಿಪ್ಪ ನಾನು ನಿಮ್ಮ ಅಮ್ಮನ ಮದುವೆ ಆಗ್ತೀನಿ ಅಂತ ಹೇಳ್ಬಿಟ್ರೆ ಅವ್ರು ಹೆದರ್ಕೊಂಡ್ಬಿಡ್ತಾರೆ. ಸಣ್ಣ ಮಕ್ಕಳಲ್ವಾ, ಹೇಗ್ ತಗೋತಾರೆ ಅಂತ ನಮಗಿನ್ನೂ ಗೊತ್ತಿಲ್ಲ. ಅದಕ್ಕೆ ದಿಢೀರಂತ ಹೋಗಿ ವಿಷಯ ಹೇಳೋದು ಬೇಡ. ನಿಧಾನವಾಗಿ, ಕ್ರಮೇಣವಾಗಿ ಅವ್ರನ್ನ ಗೆಲ್ಲೋ ಪ್ರಯತ್ನ ಮಾಡ್ಬೇಕು. ನೋಡು ಫ್ರೆಂಡು, ಪ್ರೀತಿನ ಗೆಲ್ಲಬೇಕು ಅಂದ್ರೆ ನೀನು ಪ್ರೀತಿಸಿದ್ರೆ ಅಷ್ಟೇ ಸಾಲದು. ಪ್ರೀತಿಸಿದವ್ರಿಗೋಸ್ಕರ ನೀನು ಕಾಯ್ಬೇಕು, ಅವ್ರನ್ನ ಒಲಿಸ್ಕೋಬೇಕು, ತಾಳ್ಮೆ ಇರಬೇಕು. ಆವಾಗ್ಲೇ ನೀನು ಪ್ರೀತಿಲಿ ಗೆಲ್ಲೋದು. ಈಗ ಗೊತ್ತಾಯ್ತಾ ಯಾಕೆ ಪ್ರೀತಿಲಿ ಗೆದ್ದೋರ್ಕಿಂತ ಸೋತೋರೆ ಜಾಸ್ತಿ ಇದ್ದಾರೆ ಅಂತ?
ಅಣ್ಣ ಏನ್ ಹೇಳ್ತಿದ್ಯಾ ನೀನು? ಮತ್ತೆ ಪ್ರೀತಿ ಗೀತಿಂತ ಶುರು ಮಾಡ್ಕೊಂಡಿದ್ದಾನ ಈ ಆದಿ? ನನಗೂ ಗೊತ್ತಿರ್ಲಿಲ್ಲ ಯಾರಂತೆ ಹುಡುಗಿ? ಯಾರು ಅಂತ ನನಗೂ ಇನ್ನು ಗೊತ್ತಿಲ್ಲ ಮೀನಾಕ್ಷಿ. ಆದ್ರೆ ಒಂದು ಮಾತಂತೂ ಸತ್ಯ, ಅವನು ಲವ್ ಮಾಡ್ತಾ ಇರೋ ವಿಷಯ ನಿಜ. ಅಣ್ಣ ಅವ್ನು ನಿಜವಾಗ್ಲೂ ಪ್ರೀತಿಸ್ತಿದ್ದಾನೆ ಅಂತ ನನಗ್ ಅನಿಸ್ತಾ ಇಲ್ಲ. ಯಾಕಮ್ಮ? ಅಂದ್ರೆ ಮದ್ವೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅವನು ಸುಳ್ಳು ಹೇಳ್ತಿದ್ದಾನೆ ಅಂತ ಅನಿಸ್ತಿದೆ. ಇಲ್ಲಮ್ಮ ಮೀನಾಕ್ಷಿ, ಅವನು ಯಾವುದೇ ವಿಷಯದಲ್ಲಿ ಸುಳ್ಳು ಹೇಳಿದ್ರು ಪ್ರೀತಿ ವಿಷಯದಲ್ಲಿ ಸುಳ್ಳು ಹೇಳೋದಕ್ಕೆ ಸಾಧ್ಯ ಇಲ್ಲ. ಅವನು ಯಾವಾಗ್ಲೂ ಪ್ರಾಮಾಣಿಕ. ಜೊತೆಗೆ ಅವನ್ ಕಣ್ಣೆ ಅದನ್ನೆಲ್ಲ ಹೇಳ್ತಿತ್ತು. ಹಾಗಿದ್ರೆ ಹುಡುಗಿ ಯಾರು ಅಂತ ಯಾಕೆ ಹೇಳ್ತಿಲ್ಲ ಅವನು? ಆ ಹುಡುಗಿ ಮೊದಲು ಒಪ್ಕೊಳ್ಳಿ, ಆಮೇಲೆ ನಾನೇ ಹೇಳ್ತೀನಿ ಅಂತ ಹೇಳ್ದ. ಅದೇ ಕಿಲಾಡಿ ಅಂದ್ಕೊಂಡಿದ್ದಾನೆ. ನಾನು ಅವ್ರ ಅಪ್ಪ. ಹುಡುಗಿ ಯಾರು ಅಂತ ತಿಳ್ಕೊಳ್ಳೋದಕ್ಕೆ ನಾನು ಒಂದು ಪ್ಲಾನ್ ಮಾಡಿದ್ದೀನಿ. ಪ್ಲಾನ್? ಏನ್ ಪ್ಲಾನು? ಏನಿಲ್ಲ ಮೀನಾಕ್ಷಿ, ಭಾಗ್ಯ ಹತ್ರ ವಿಷಯ ತಿಳ್ಕೊಳಕ್ ಹೇಳ್ತೀನಿ. ಅವಳ ಹತ್ರ ಅವನೆಲ್ಲ ವಿಷಯ ಹೇಳೇ ಹೇಳ್ತಾನೆ. ಬಂದ್ರಲ್ಲ ಸಾಹೇಬ್ರು. ಏನಾದಿ? ಅಣ್ಣ ಹೇಳ್ತಿರೋದು ನಿಜನಾ? ಯಾರನೋ ಪ್ರೀತಿ ಮಾಡ್ತಿದ್ಯಂತೆ? ಎಸ್ ಅತ್ತೆ, ಹೌದು, ನಾನು ಪ್ರೀತಿ ಮಾಡ್ತಾರದ್ ನಿಜ. ಸೂಪರ್ ಆದಿ. ಹಾಗಿದ್ರೆ ಇನ್ನು ಮದ್ವೆನೆ? ಅತ್ತೆ ಹೋಲ್ಡ್ ಆನ್, ಇಷ್ಟು ಬೇಗ ಎಲ್ಲ ಆಗಲ್ಲ. ನಂಗೆ ಸ್ವಲ್ಪ ಸಮಯ ಬೇಕು. ಹುಡುಗಿ ಒಪ್ಕೋಬೇಕು, ಆಮೇಲೆ ಎಲ್ಲ ಅಲ್ವಾ? ಸರಿ, ಹುಡುಗಿ ಯಾರು ಅಂತ ಹೇಳು, ನಾವೇ ಹೋಗಿ ಒಪ್ಪಿಸ್ತೀವಿ. ಅಯ್ಯೋ ನೋ, ಅಷ್ಟೆಲ್ಲ ಅವಸರ ಬೇಡ. ಹುಡುಗಿ ಎಷ್ಟು ಬೇಕೋ ಅಷ್ಟು ಟೈಮ್ ತಗೊಳ್ಳಿ, ನೋ ಇಶ್ಯೂಸ್. ಆದ್ರೆ ಹುಡುಗಿ ಒಪ್ಕೊಂಡ್ಮೇಲೆ ನೀವು ನೋ ಅನ್ಬಾರ್ದು ಅಷ್ಟೇ. ನಾವ್ಯಾಕೆ ಹಾಗೆ ಹೇಳ್ತೀವಿ? ನಿನ್ ಮದ್ವೆ ಆದ್ರೆ ಸಾಕು ನಮ್ಗೆ. ಹುಡುಗಿ ಯಾರೇ ಆಗಿರ್ಲಿ, ಯಾವ ಜಾತಿ ಧರ್ಮನೇ ಆಗಿರ್ಲಿ, ನಮ್ಗೇನು ಮ್ಯಾಟರ್ ಆಗಲ್ಲ. ಇಷ್ಟು ಕಾನ್ಫಿಡೆನ್ಸ್ ಕೊಟ್ರೆ ಸಾಕತ್ತೆ. ಹುಡುಗಿ ಒಪ್ಕೊಂಡ್ಮೇಲೆ ನಾನೇ ಬಂದು ಹೇಳ್ತೀನಿ. ಅಣ್ಣ, ಎಕ್ಸೈಟ್ಮೆಂಟ್ ತಡ್ಕೊಳಕ್ಕೆ ಆಗ್ತಿಲ್ಲ. ಈಗ್ಲೇ ಬಾಗಿನ ಫೋನ್ ಮಾಡಿ. ನೀನ್ ಹೆಂಡತಿ ದುಡ್ಡು ಕೊಡ್ತಾ ತಾನೆ? ಮುಂದೆನೆ ಹೇಳೋದು ತಾನೇ, ಯಾಕೆ ಸುಮ್ಮನೆ ಇರಿಟೇಟ್ ಮಾಡ್ತೀಯ? ಏನೋ ನಾನ್ ಇರಿಟೇಷನಾ? ಮಾಡೋದೆಲ್ಲ ಮಾಡಿ ನನ್ ಮೇಲೆ ಹೇಳ್ತಾ ಇದ್ಯಾ? ನೋಡು, ದುಡ್ಡು ಕೊಡೋ ತನಕ ನಾನು ನಿನ್ನ ನೆಮ್ಮದಿಯಾಗಿರಕ್ ಬಿಡಲ್ಲ ನಾನು. ಆಯ್ತಪ್ಪ ತಂದೆ, ಆದಷ್ಟು ಬೇಗ ನಿನಗೆ ನಿನ್ ದುಡ್ಡು ಕೊಡ್ತೀನಿ ಆಯ್ತಾ? ದಯವಿಟ್ಟು ಸುಮ್ಮನೆ ಬಿಡು. 500 ರೂಪಾಯಿ ಸೇರ್ಕೊಟ್ಬಿಡು. ಬೆಡ್ಶೀಟಲ್ಲಿ ಯಾಕೆ ಕಿತ್ಕೋತಿದ್ಯಾ? ಮೊದ್ಲೇ ಚಳಿ ಕೊಡಲಿ. ಅರೆ ಅದೇಗಾಗುತ್ತೆ? ನಾನು ಅವಾಗಲೇ ಹೇಳ್ದೆ ತಾನೆ, ದುಡ್ಡು ಸಿಗೋ ತನಕ ನಿನ್ನ ನೆಮ್ಮದಿಯಾಗಿರಕ್ ಬಿಡಲ್ಲ ಅಂತ. ಅನ್ಬೋಸ್ ಇವಾಗ ಎಂಜಾಯ್. ಏಯ್ ನೋಡು, ವಾಪಸ್ ಕೊಡು ನನಗೆ, ಇಲ್ಲಾಂದ್ರೆ PC-ಗೆ ಹೇಳ್ತೀನಿ. ಏನೋ ಪೊಲೀಸ್ ಹತ್ರ ಹೇಳ್ತ್ಯಾ? ಹೇಳ್ಕೊ ಹೋಗು. ನಾನು ಮೊನ್ನೆ ಒಂದು ರಾತ್ರಿ ಮಾಡಿದ್ನಲ್ಲ, ಅದಕ್ಕೆ ನೀನು ಹೆಲ್ಪ್ ಮಾಡಿದ್ದೆ ಅಂತ ನಾನು ಹೇಳ್ತೀನಿ, ಸರಿನಾ? ಇವಾಗ ನೀನು ಹೇಳು, ನನ್ನ ಟೈಮ್ ಬಂದಾಗ ನಾನು ಹೇಳ್ತೀನಿ. ಗುಡ್ ನೈಟ್.
ಬಂಗಾರಿ ಅಮ್ಮ ಏನಾಯ್ತು? ಯಾಕೆ ಈಗ ಸುಮ್ನೆ ಕೂತಿದ್ಯಾ? ಓದೋದ್ ಬರೆಯೋದೇನು ಇಲ್ವಾ ನಿನ್ಗೆ? ಪರೀಕ್ಷೆ ಬೇರೆ ಹತ್ರ ಬರ್ತಿದೆ, ಓದ್ಕೋ. ಅಮ್ಮ ಅದು ಪಪ್ಪ. ಒಂದ್ ನಿಮಿಷ ಇರು, ಯಾರ್ದು ಫೋನ್ ನೋಡ್ ಬರ್ತೀವಿ, ಓದ್ಕೋ. ಕಾಮತ್ ಅವರು ಮಾತಾಡು. ಹಲೋ ಮಾವ. ಭಾಗ್ಯ, ಏನ್ ಮಾಡ್ತಿದೀಯ ಮಗಳೇ? ಏನಿಲ್ಲ ಮಾವ, ಮಕ್ಕಳಿಗೆ ಹಾಗೆ ಹೋಮ್ವರ್ಕ್ ಮಾಡಿಸ್ತಿದ್ದೆ. ಓ ಸರಿ 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 ಸರಿ. ನಾನು ನಿನ್ನ ಹತ್ರ ಒಂದು ವಿಷಯ ಕೇಳೋಣ ಅಂತ ಫೋನ್ ಮಾಡಿದೆ. ಕೇಳಿ ಮಾವ, ಏನಾಯ್ತು? ಅದೇ ಆದಿ ಅದ್ಯಾರನ್ನ ಪ್ರೀತಿ ಮಾಡ್ತಿದ್ದಾನಂತಲ್ಲ, ಅವಳು ಯಾರು ಅಂತ ನಿನಗೇನಾದ್ರು ಗೊತ್ತಾ? ಅಮ್ಮ. ಭಾಗ್ಯ, ನಾನ್ ಮಾತಾಡ್ತಾ ಇರೋದು ಕೇಳ್ತಿದ್ದೀನಮ್ಮ? ಹಾ ಮಾವ, ನೀವು ಮಾತಾಡೋದು ಕೇಳಿಸ್ತಾ ಇದೆ. ಮತ್ತೆ ನೀನೇನು ಉತ್ತರನೇ ಕೊಡ್ತಿಲ್ಲ? ಅದು ನನ್ಗೆ ಯಾರು ಅಂತ ಹೇಳಿಲ್ಲ ಮಾವ. ನಿಮ್ಗೆ ಎಷ್ಟು ಹೇಳಿದಾರೋ ನನ್ಗೂ ಅಷ್ಟೇ ಹೇಳಿರೋದು. ಹೌದಾ? ಇವನು ಮತ್ತೆ ಪ್ರೀತಿ ಮಾಡ್ತಿದ್ದಾನೆ ಅಂತ ಅಂದಾಗ ನನಗೆ ಸ್ವಲ್ಪ ಯೋಚನೆ ಆಗ್ತಿದ್ಯಮ್ಮ. ಮತ್ತೆ ಈ ಹುಡುಗಿನೂ ಬೇಡ ಅಂತಂದ್ರೆ ಅವನ ಜೀವನ ಏನಾಗುತ್ತೋ ಅಂತ ನನಗೆ ಭಯ ಆಗ್ತಿದ್ಯಮ್ಮ. ಆ ಹುಡುಗಿ ಯಾರಾದ್ರೂ ಆಗಿರ್ಲಿ ಭಾಗ್ಯ, ಅವಳು ಒಪ್ಕೊಂಡ್ಬಿಟ್ರೆ ನನಗೆ ಸಮಾಧಾನ ಆಗುತ್ತಮ್ಮ. ಅವಳು ಯಾರು ಅಂತ ಗೊತ್ತಾದ್ರೆ ಅವಳ ಹತ್ರ ನಾನೇ ಹೋಗಿ ಮಾತಾಡಿ ಇವನಿಗೆ ಮದುವೆ ಮಾಡಿಸ್ತೇನೆ. ಅದು ಯಾರು ಏನು ಅಂತ ನೀನೇ ಸ್ವಲ್ಪ ತಿಳ್ಕೊಂಬಿಡುಕಂದ, ಪ್ಲೀಸ್. ಸರಿ ಮಾವ. ಭಾಗ್ಯ, I love you. Will you marry me? ಅದೇ ಆದಿ ಅದ್ಯಾರನ್ನ ಪ್ರೀತಿ ಮಾಡ್ತಿದ್ದಾನಂತಲ್ಲ, ಅವಳು ಯಾರು ಅಂತ ನಿನಗೇನಾದ್ರು ಗೊತ್ತಾ? ಅವಳು ಯಾರು ಅಂತ ಗೊತ್ತಾದ್ರೆ ಅವಳ ಹತ್ರ ನಾನೇ ಹೋಗಿ ಮಾತಾಡಿ ಇವನಿಗೆ ಮದುವೆ ಮಾಡಿಸ್ತೇನೆ. ನನ್ನ ಜೀವನದಲ್ಲಿ ಹೀಗೆಲ್ಲ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅಲ್ಲ, ಈ ವಿಷಯನ ಯಾರ ಹತ್ರ ಹೇಳಿ ಯಾರ ಹತ್ರ ಬಿಡ್ಲಿ ಒಂದು ಗೊತ್ತಾಗ್ತಾ ಇಲ್ಲ. ಅಲ್ಲ, ಅತ್ತೆಗೆ ನಾನು ಈ ವಿಷಯನೆಲ್ಲ ಹೇಳಲೇ ಇಲ್ಲ. ಅಕಸ್ಮಾತ್ ಅತ್ತೆಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ಆ ದೇವ್ರ ಮೇಲೆ ಅವ್ರು ಕೋಪ ಮಾಡ್ಕೋಬೋದಾ, ಬೇಜಾರು ಮಾಡ್ಕೋಬೋದಾ, ಏನಾಗ್ಬೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಭಾಗ್ಯ, ತಲೆಯಲ್ಲಿ ಎಷ್ಟೊಂದು ಯೋಚನೆಗಳು ತುಂಬಿಕೊಂಡಿದೆ ಅಂದ್ರೆ ಇದು ಕಾಫಿ ಅಂತ ಗೊತ್ತಾಗದೇ ಇರೋ ಅಷ್ಟು. ಅಲ್ಲ ಅತ್ತೆ, ಅದು ಇಷ್ಟೊತ್ತಿನಲ್ಲಿ ಕಾಫಿ ತಲೆಯಲ್ಲಿ ತುಂಬಾ ಯೋಚನೆಗಳು ಓಡ್ತಾ ಇರ್ಬೇಕಾದ್ರೆ ಒಂದ್ ಲೋಟ ಸ್ಟ್ರಾಂಗ್ ಕಾಫಿ ಕುಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ನೀನೇ ಹೇಳ್ತಾ ಇದ್ದೆ, ಹೌದಾ? ಅದಕ್ಕೆ ತಗೊಂಡ್ ಬಂದೆ. ಅಲ್ಲ ಅತ್ತೆ, ನಾನ್ ಬೇಜಾರಲ್ಲಿದ್ದೀನಿ ಅಂತ ಯಾಕೆ ಹೇಳ್ಬೇಕು? ಗಾಯ ಅಂಗೈಯಲ್ಲ ಆದಾಗ ಅದನ್ನ ಮುಚ್ಚಿಟ್ಕೊಂಡು ಓಡಾಡ್ಬೋದು, ಆದ್ರೆ ಹಣೆಲಾದಾಗ ಅದನ್ನ ಮುಚ್ಚಿಟ್ಕೊಳಕ್ಕಾಗತ್ತಾ? ನೀನಿವಾಗ ತಲೆ ಬಿಸಿ ಮಾಡ್ಕೋತಾ ಇರೋದು ಎದ್ದು ಕಾಣ್ತಾ ಇದೆ. ಅಲ್ಲ ಅತ್ತೆ, ಅದು ಏನು ಏನು ಭಾಗ್ಯ? ನಿರ್ಧಾರಗಳು ತಗೊಳ್ಳೋದ್ರ ಬಗ್ಗೆ ಒದ್ದಾಟನ? ಇಲ್ಲ ಅತ್ತೆ, ನಿರ್ಧಾರಗಳ ಬಗ್ಗೆ ತುಂಬಾನೇ ಕ್ಲಾರಿಟಿ ಇದೆ. ಆದ್ರೆ ಆ ನಿರ್ಧಾರನ ತಗೊಂಡ ಮೇಲೆ ಅದರಿಂದ ಆಗು ಹೋಗುಗಳ ಬಗ್ಗೆ ಯೋಚನೆ ಮಾಡ್ತಿದ್ದೆ. ನೋಡು ಭಾಗ್ಯ, ನಿರ್ಧಾರದ ಬಗ್ಗೆ ನಿನಗೆ ನಂಬಿಕೆ ಇರ್ಬೇಕಾದ್ರೆ ಅದರದ್ದು ಆಗು ಹೋಗುಗಳ ಬಗ್ಗೆ ಯೋಚನೆ ಮಾಡಿ ಏನ್ ಪ್ರಯೋಜನ?
ಯೋಚನೆ ಮಾಡ್ಲೇಬೇಕಲ್ಲ ಅತ್ತೆ. ಇವತ್ತಿನ ನಿರ್ಧಾರಗಳೇ ಅಲ್ವಾ ನಾಳೆನ ರೂಪಿಸೋದು. ಹಾಗಾದ್ರೆ ಯೋಚನೆ ಮಾಡ್ತಾ ಕೂತ್ರೆ ಏನ್ ಪ್ರಯೋಜನ ಮಗಳೇ? ಈ ಕಡೆ ನಿರ್ಧಾರ ತಗೊಳಕ್ಕೂ ಆಗಲ್ಲ, ಆ ಕಡೆ ಯೋಚನೆಯಲ್ಲೇ ದಿನ ಕಳಿಬೇಕಾಗತ್ತಷ್ಟೆ. ಈಗ ಕೈ ಕಟ್ಟಿರೋ ದಾರಕ್ಕೆ ತುಂಬಾ ಗಂಟೆಗಳು ಬಿದ್ದಿದೆ ಅನ್ಕೋ, ಅವಾಗ ಏನ್ ಮಾಡ್ಬೇಕು? ಗಂಟನ್ನ ಬಿಡಿಸಕ್ ಪ್ರಯತ್ನ ಪಡ್ಬೇಕು. ಅದು ಬಿಟ್ಟು ಅಯ್ಯೋಯ್ಯೋ ಇಷ್ಟೊಂದು ಗಂಟೆಗಳಾಗೋಗಿದೆಯಲ್ಲ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ರೆ ಏನ್ ಪ್ರಯೋಜನ? ಹಾಗಂತ ದಾರದ ಗಂಟನ್ನ ಬಿಡಿಸೋ ಅವಸರದಲ್ಲಿ ದಾರನೇ ಕಡ್ದು ಹೋಗ್ಬಾರ್ದು ಅಲ್ವಾ ಅತ್ತೆ? ನಾನೇನಾದ್ರೂ ಈಗ ನಿರ್ಧಾರ ತಗೊಂಡ್ರೆ ಅದು ಕಡ್ದು ಹೋಗುತ್ತೆ ಅತ್ತೆ. ಇಲ್ಲ ಭಾಗ್ಯ, ನೀನ್ ತಗೊಳ್ಳೋ ನಿರ್ಧಾರದಿಂದ ಎಲ್ಲ ಒಳ್ಳೇದೇ ಆಗುತ್ತೆ. ಆ ನಂಬಿಕೆ ನನಗಿದೆ ಮಗಳೇ. ನೀವ್ ಯಾವ ವಿಷಯದ ಬಗ್ಗೆ ಹೇಳ್ತಾ ಇದೀರತ್ತೆ? ನನ್ ಮನ್ಸು ನಿನ್ ಮನ್ಸಲ್ಲಿ ಓಡ್ತಿರೋ ವಿಷಯದ ಬಗ್ಗೆನೆ ಹೇಳ್ತಿರೋದು. ಅತ್ತೆ. ನನ್ಗೆಲ್ಲ ಗೊತ್ತಿದೆ ಭಾಗ್ಯ, ನನ್ಗೆಲ್ಲ ಗೊತ್ತಿದೆ. ಅತ್ತೆ ಏನ್ ಹೇಳ್ತಿದ್ದೀರಿ? ಹೌದಮ್ಮ ಭಾಗ್ಯ, ನಿಜ ಏನಿದೆಯೋ ಅದನ್ನೇ ಹೇಳು. ಆದಿ ಇಷ್ಟಪಟ್ಟಿದ್ದು ಯಾರನ್ನ ಅನ್ನೋದು ನಿನಗ್ ಗೊತ್ತಿದೆ ತಾನೆ?